ಪ್ರಾಮಾಣಿಕತೆಯ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಅಂಟಿದ ಕಪ್ಪು ಚುಕ್ಕೆಯನ್ನು ವೈಟ್ನರ್ ಮೂಲಕ ತಿದ್ದಲಾಯ್ತಾ ಅನ್ನೋ ಪ್ರಶ್ನೆ ಕುಮಾರಸ್ವಾಮಿ ಅವರದು. ಇದಕ್ಕೆ ಭೈರತಿ ಸುರೇಶ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ದಾಖಲೆಗಳನ್ನ ತಿದ್ದುವಂತಹ ಪರಿಸ್ಥಿತಿ ನಮಗ್ ಬಂದಿಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅಂತಹ ನೀಚ ಕೆಲಸಕ್ಕೆ ನಾವ್ಯಾರು ಕೂಡ ಇಳಿದಿಲ್ಲ. ಸಚಿವ ಭೈರತಿ ಸುರೇಶ್ ಅವರು ಕುಮಾರಸ್ವಾಮಿ ಅವರು ಎತ್ತಿರುವಂತಹ ಪ್ರಶ್ನೆಗಳಿಗೆ, ಅಬ್ಜೆಕ್ಷನ್ಗಳಿಗೆ ಉತ್ತರ ಕೊಟ್ಟಂತಹ ಬಗೆ ಇದು. ಟಿವಿಲೇನೋ ಅಂತ ಹೇಳಿದ್ರು. ನನಗೆ ಅವ್ರು ಹೇಳಿದ್ರಂತ ಏನು ಪ್ರೆಸ್ಸಲ್ಲಿ ಬಂದಿಲ್ಲ ನೋಡಿ. ದಾಖಲೆಗಳನ್ನ ತಿದ್ದುವಂತಹ ದೈನೈಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರೂ ಕೈ ಹಾಕೋರಿಲ್ಲ. ಇಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ. 29ನೇ ತಾರೀಕು ತನಕ ತಡೆ ಇದೆ, ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳವ್ರೆ. ಅದನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ, ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನೈತಿಕ ಸ್ಥಿತಿ ಆಗಲಿ, ಅಂಥ ನೀಚ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ. ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ. ಇದು ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ. ದಾಖಲೆ ತಿದ್ದಿಲ್ಲ, ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್ ಎಲ್ಲಿ ಮಿಸ್ಟೇಕ್ ಆಗಲ್ವಾ, ಟೈಪಿಕಲ್ ಮಿಸ್ಟೇಕ್ ಆಗಲ್ವಾ. ಈಗ ನೀವು ಹೇಳಿದ್ದು ಇದನ್ನೇ ನೋಡ್ತಾ ಇದ್ದೀವಿ, ಟಿ ವಿಲಿ ನೋಡ್ತಾ ಇದ್ದೆ. ಇಲ್ಲಿ ಬರೆದಿದ್ದಾರೆ, ಇಲ್ಲಿ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದರಿಲ್ಲ. ಆದ್ದರಿಂದ ನನ್ನ 3.16 ಎಕರೆ ಜಮೀನು ನಾವು ಶುದ್ಧ ಹಸ್ತರು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇನ್ನೊಂದು ಕಡೆಗೆ ಇಲ್ಲ ಇವರು ಶುದ್ಧ ಹಸ್ತರು ಅಲ್ಲ, ಸತ್ಯವಂತರು ಅಲ್ಲ ಅನ್ನೋದು ಪ್ರತಿಪಕ್ಷ ನಾಯಕರ ಮಾತಾಗ್ತಾ ಇದೆ. ಸೊ ನಿಜವಾಗ್ಲೂ ಕೂಡ ಯಾರು ಇದರಲ್ಲಿ ಸತ್ಯವಂತರು ಅನ್ನೋದು ಪಾರದರ್ಶಕ ತನಿಖೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದೇ ಕನಸಿನ ಮಾತಾಗ್ತಾ ಇದೆ, ಅದೇ ಗಗನ ಕುಸುಮವಾಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನೋಡೋಣ ಇನ್ನು ಯಾವ್ಯಾವ ಹೊಸ ಟ್ವಿಸ್ಟ್ ಟರ್ನ್ ಅನ್ನ ಪ್ರತಿಪಕ್ಷ ನಾಯಕರು ಕೊಡ್ತಾರೆ ಇದರಲ್ಲಿ ಅಂತ. ವೈಟ್ನರ್ ಹಾಕಿರುವಂತಹ ವಿಚಾರ ಇಲ್ಲಿ ತನಕ ಕ್ಲೇಮ್ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರು, ನಾವು ಇಂಥದ್ದೇ ಬಡಾವಣೆಯಲ್ಲಿ ಕೊಡಿ, ಇಂಥದ್ದೇ ಸ್ಟೇಜಲ್ಲಿ ಕೊಡಿ ಅಂತ ಕೇಳಿಲ್ಲ ಅಂತ, ಅದನ್ನೇ ಈಗ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನೋಡುವಂತೆ ಮಾಡಿದೆ ಈ ವೈಟ್ನರ್ನ ವಿಚಾರ.